ಮೊಹಮ್ಮದ್ ಕುಂಯಿ ಅವರು ಕನ್ನಡದಲ್ಲಿ ಖುರಾನ್ ಪ್ರವಚನ ಅನ್ನೋದೇ ಈ ಭಾಗದ ಜನರಿಗೆ ತುಂಬ ಸೋಜಿಗದ ಸಂಗತಿ ಇದೆ. ಯಾಕೆಂದರೆ ನಾವು ನೋಡಿದಂಗೆ ಬೀದರ್ ಜಿಲ್ಲೆ ಆಗಲಿ, ಬಸವ ಕಲ್ಯಾಣ ತಾಲೂಕಾಗಲಿ, ಇಡೀ ಮಹಾರಾಷ್ಟ್ರ ಬಾರ್ಡ್ರ್, ಆಂಧ್ರ ಬಾರ್ಡ್ರದಲ್ಲಿ ಕನ್ನಡದಲ್ಲಿ ಖುರಾನ್ ಹೇಳ್ತಕ್ಕಂಥ ಬುದ್ಧಿವಂತರು ಯಾರೂ ಇಲ್ಲ. ಮಂಗಳೂರಿನವರು ಇರೋದರಿಂದ ಇದು ಸಾಧ್ಯ ಆಗಿದೆ ಅಂತ ನನಗನ್ನಿಸ್ತದೆ. ಇವತ್ತಿನ ಪ್ರವಚನದಲ್ಲಿ ನಾನು ನೋಡಿದಂಗೆ ಈ ಅಮಲು ಅಥವಾ ನಿಷೇಧ ಪದಾರ್ಥ ಎಷ್ಟು ಸಮಾಜನ ಹಾಳು ಮಾಡ್ತಾ ಅಂತ ಹೇಳಿದರು, ಅದು ನಾನು ತುಂಬ ಸತ್ಯ ಸಂಗತಿ ಅಂತ ಅನ್ನಿಸ್ತು. ಇನ್ನೊಂದು ಅವ್ರು ಹೇಳಿದ್ದ ಇದರಲ್ಲಿ ಏನಿತ್ತು ಅಂದರೆ, ನಮ್ಮ ಸಮಾಜದಲ್ಲಿ ಇದರ ಮಾಲೀಕತ್ವ ಇರತಕ್ಕಂಥ ಜನ ಎಲ್ಲಿಯೂ ಕಂಡು ಬರೋದಿಲ್ಲ, ಎಲ್ಲೋ ಒಬ್ಬರಿಬ್ಬರು ಇರ್ಬೋದು ಅಂತ ಹೇಳಿದ್ದಾರೆ. ಇದರಿಂದ ನೋಡಿ ನಾವು ಕಲಿತಕ್ಕಂಥದ್ದು ಭಾಳಷ್ಟಿದೆ. ಅವರು ಒಂದು ಸಮಾಜ ಹೇಳ್ತಂದರೆ ಅದನ್ನು ಯಾವ ರೀತಿ ಪಾಲಿಸಿ ಸಮಾಜಕ್ಕೆ ಒಳ್ಳೆಯ ಆಗೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ತಮ್ಮ ಒಪ್ಪಿಗೆಯನ್ನು ಕೊಟ್ಟು ಅದನ್ನು ಅನುಸರಿಸ್ತಾ ಇರೋದ್ರಿಂದ ಆ ಧರ್ಮಕ್ಕೂ ಒಂದು ಬೆಲೆ ಇದೆ, ಅದರಲ್ಲಿ ಸತ್ಯ ಅಡಗಿದೆ ಅನ್ನೋದು ಈಗೀಗ ನಮಗೂ ಅರ್ಥ ಆಗ್ತಾಯಿದೆ. ಎಷ್ಟೋ ಜನ ಲಾಭದ ಆಶೆಯಿಂದ ಈ ನಶೆ ಪದಾರ್ಥಗಳನ್ನು ಮಾರಿ ಸಂಪತ್ತನ್ನು ಗಳಿಸ್ಬೋದಾಗಿತ್ತು. ಆದರೆ ನಾನು ನೋಡಿದಂಗೆ ಆ ಥರದ ಆ ಸಮಾಜದಲ್ಲಿ ಯಾರೂ ಆ ಥರದ ವ್ಯವಹಾರ ಮಾಡ್ತಿರೋದು ನಾನು ಕಂಡಂಗಿಲ್ಲ. ಇಂಥ ಅನೇಕ ಒಳ್ಳೆಯ ಸಮಾಜದ ಪಿಡುಗಳನ್ನು ತೊಡೆದು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಆ ಸಮಾಜ ಬೇರೆ ಯಾವ ಥರ ಕೆಲಸ ಮಾಡಿದರೆ ಮುಂದಿನ ಪ್ರವಚನದಲ್ಲಿ ಅವರು ತಿಳಿಸುವಂತಾಗಲಿ ಅಂಥೇಳಿ ನಾನು ಅಪೇಕ್ಷೆ ಪಡ್ತೀನಿ.